ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಕದನ ಮತ್ತೊಂದು ಹಂತಕ್ಕೆ ತಲುಪಿದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸಿಎಂ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಟ್ವೀಟ್ ಮೂಲಕ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಟ್ವೀಟ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇತ್ತು. ಇನ್ನು ಕುರಿ ಕಾಯೋನು ಸಿಎಂ ಆಗಿದ್ದಕ್ಕೆ ಕಣ್ಣು ಕೆಂಪಾಗಿದೆ ಅಂತ ಸಿಎಂ ಮಾಡಿದಂತಹ ಟ್ವೀಟ್ಗೆ ಇದೀಗ HD ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಕುರಿ ಕಾಯೋನು ಸಿಎಂ ಆಗಿದ್ದಕ್ಕೆ ಕಣ್ಣು ಕೆಂಪಾಗಿದೆ ಎಂಬ ಸಿಎಂ ಟ್ವೀಟ್ಗೆ ಇದೀಗ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಜಾತಿ ಅಡ್ಡ ತರೋದು ಸರಿ ಇಲ್ಲ. ಇನ್ನು ಸಿದ್ದು ಒಂದೇ ಸಮುದಾಯದ ಬೆಂಬಲದಿಂದ ಸಿಎಂ ಆಗಿಲ್ಲ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಬಿಟ್ಟುಕೊಡುವಂತಹ ಜೈಮಾನದಲ್ಲಂತೂ ಹುಟ್ಟೇ ಇಲ್ಲ ಅಂತ ಕುಮಾರಸ್ವಾಮಿ ಸಿಎಂ ವಿರುದ್ಧ ಇದೀಗ ಕೆಂಡ ಕಾರಿದ್ದಾರೆ. ಹೌದು ವೀಕ್ಷಕರೇ, HDK ಹೇಳಿಕೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತೆ ಟ್ವೀಟ್ ಮೂಲಕವೇ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ JDS ಜಾತಿ ರಾಜಕಾರಣದಲ್ಲಿ ಒಂದು ಕಡೆ ತೊಡಗಿವೆ. ತಮ್ಮ ಜಾತಿಯ ನಾಯಕರು ಬೆಳೆಯಲು ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಆಗ್ಲಿ ಬಿಡಲ್ಲ. ಒಕ್ಕಲಿಗ ನಾಯಕರನ್ನ ಬೆಳೆಸೋದು ಕಾಂಗ್ರೆಸ್ ಮಾತ್ರ. DKಶಿ ಸೇರಿ ಸಮರ್ಥ ಒಕ್ಕಲಿಗರ ದಂಡೆ ಕಾಂಗ್ರೆಸ್ನಲ್ಲಿದೆ. ಒಂದು ವೇಳೆ ದಲಿತರು ಸಿಎಂ ಆದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ HDK ವಿರುದ್ಧ ಇದೀಗ ಸಿಎಂ ದಲಿತ ಸಿಎಂ ಅಸ್ತ್ರವನ್ನ ಬಳಸಿದ್ದಾರೆ. ಸಿಎಂ ಟ್ವೀಟ್ಗೆ ರೀಟ್ವೀಟ್ ಮಾಡಿರುವಂತಹ ಕುಮಾರಸ್ವಾಮಿ ಅವರ ಹೇಳಿಕೆಗೆ ನಾನು ಸುತ್ತಿ ಬಳಸಿ ಉತ್ತರ ಕೊಡಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸಿದ್ದರಾಮಯ್ಯನವರೇ, ಒಕ್ಕಲಿಗ ಸಮುದಾಯಕ್ಕೆ ಸಮರ್ಥ ನಾಯಕತ್ವ ನೀಡುವ ಕಾಂಗ್ರೆಸ್ ಉದಾರತೆಯನ್ನ ನಾನು ಸ್ವಾಗತಿಸುವೆ. ಈ ಉದಾರತೆ ನಿಮಗೂ ಬೇಕಲ್ವೇ? ಈಗ ನೀವು ಉದಾರತೆ ತೋರ್ಬೇಕು. 2ನೇ ಅವಧಿಗೆ ನೀವು ಸಿಎಂ ಆಗುವ ಮುನ್ನ ಅಗ್ರಿಮೆಂಟ್ ಆಗಿತ್ತಲ್ಲ, ಅದನ್ನ ಬಹಿರಂಗವಾಗಿ ಹೇಳುವ ಉದಾರತೆ ತೋರಿ ಅಂತ HDK ಸಿಎಂ ಕಾಲೆಳೆದಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಟ್ವೀಟ್ ವಾರಿಗೆ ಪ್ರತಿಕ್ರಿಯಿಸಿದಂತಹ ಗೃಹ ಸಚಿವ ಪರಮೇಶ್ವರ್, ಸಿದ್ದರಾಮಯ್ಯ ಈ ಹಿಂದೆ ಜನತಾದಳದಲ್ಲಿದ್ರು, ಅವರ ನಡುವೆ ಏನೇನೋ ವಿಚಾರ ಇರುತ್ತೆ, ಅದು ನಮಗೆ ತಿಳಿದಿರಲ್ಲ, ಏನೇನೋ ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡೋಕೆ ಆಗುತ್ತಾ ಅಂತ ಹೇಳಿದ್ದಾರೆ. ಏನೇ ಆಗ್ಲಿ, ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಒಂದು ಕಡೆ ಕಾವೇರಿದೆ. ಸಿಎಂ ಹಾಗೂ ವಿಪಕ್ಷ ನಾಯಕರ ನಡುವೆ ಜಟಾಪಟಿ ಬಹಳ ಜೋರಾಗೆ ಮುಂದುವರಿತಾ ಇದೆ. ಈ ಟ್ವೀಟ್ ವಾರ್ ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಎಂಬುದನ್ನ ಮಾತ್ರ ಇದೀಗ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.